ಸರ್ ಚೆನ್ನಾಗಿದೆ ಸರ್, ಪರವಾಗಿಲ್ಲ, ನಿಮ್ಗೇನು ಇಷ್ಟ ನೋಡ್ಬೋದು. ಇಷ್ಟ ಚೆನ್ನಾಗೈತೆ ಸರ್, ಸೀನ್ಸು ರೈತರದೆಲ್ಲ, ಹೀರೋ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಅವನು ರೈತರದ್ದೆಲ್ಲ ಕಿತ್ಕೊಳ್ಳೋದು ಮಾಡೋದು ಚೆನ್ನಾಗಿದೆ. ಶಿವಪ್ಪ ಹತ್ರ ಇಷ್ಟ ಆಯ್ತು ಸರ್. ಸರ್ ನಿರ್ದೇಶಕರದ್ದು ತುಂಬ ಇಷ್ಟ ಆಯಿತು. ಹೀರೋ ಆ್ಯಕ್ಟಿಂಗು ಏನು ಇಷ್ಟ ಆಯ್ತು ನಿಮಗೆ? ಚೆನ್ನಾಗಿದೆ ಸರ್, ಏನು ಇಷ್ಟ ಆಗಿದೆ ಸರ್? ಹೇಗಿದೆ ಸಿನಿಮಾ? ಚೆನ್ನಾಗಿ ಬಂದಿದೆ. ಏನು ಇಷ್ಟ ಆಯ್ತು ನಿಮಗೆ? ಇವ್ರನ್ನ ಕೇಳಿ ಚೆನ್ನಾಗಿದೆ. ಎಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ. ಎಲ್ಲ ಬಂದು ಥಿಯೇಟರ್ಗೆ ಮೂವಿ ನೋಡಿ ಮತ್ತೆ ಹೊಸರನ್ನ ಸಪೋರ್ಟ್ ಮಾಡಿ. ಬಪ್ಪ ಮಾತಾಡು, ಅಲ್ಲೋಗಿ ನೋಡಿದ್ಯಾ? ನಿಮ್ಮ ಜೊತೆ ರೀಲ್ಸ್ ಮಾಡ್ತಿರ್ತಾರೆ. ಹಾಂ, ಈಗ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದಾಗ ಹೇಗೆ ಅನ್ಸುತ್ತೆ? ಹಾಂ, ಖುಷಿ ಆಯಿತು, ತುಂಬ ಖುಷಿ ಆಯಿತು ನೋಡಿ, ತುಂಬ ಖುಷಿ ಆಯಿತು. ಮೇಡಮ್ ಹೇಳಿ, ಇವತ್ತು ಸಿನಿಮಾ ರಿಲೀಸ್ ಆಗಿದೆ, ಆಡಿಯನ್ಸ್ ನೋಡಿದೆ, ಹೇಗೆ ಅನಿಸುತ್ತೆ? ಸರ್ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲ ಚೆನ್ನಾಗಿದೆ. ಫ್ಯಾಮಿಲಿ ಕಡೆಯಿಂದ ಯಾವ ಥರ ಅಪ್ರಿಷಿಯೇಟ್? ತುಂಬ ಚೆನ್ನಾಗಿ ಸಿಗ್ತಿದೆ. ಅಂದರೆ ಫಸ್ಟು ಇರಲಿಲ್ಲ, ಬಟ್ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆದಮೇಲಿಂದ ತುಂಬ ಚೆನ್ನಾಗಿ ಸಿಗ್ತಿದೆ. ನಿಮ್ಮ ಜೊತೆ ರೀಲ್ಸ್ ಮಾಡೋದು ಕೂಡ ಬಂದಿದ್ದಾರೆ, ಅವರೇನು ಹೇಳಿದ್ರು? ಅವರು ತುಂಬ ಖುಷಿಪಟ್ಟರು. ಈಗ ರೀಲ್ಸಿಂದ ದೊಡ್ಡ ಸ್ಕ್ರೀನ್ ಮೇಲೆ ನಿಮ್ಮನ್ನು ನೀವು ನೋಡ್ಕೊಂಡಾಗೆ? ಇಲ್ಲ ಆ ಥರ ಏನಿಲ್ಲ. ನಾನು ಮಾಡೋಕ್ಕೂ ಇದು 2 years ಬ್ಯಾಕ್ ತೆಗ್ದಿರೋದು. ಸೊ ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾಕ್ಕೆ ಬಂದಿದ್ದೆ 1 year ಆಯ್ತು ಅಷ್ಟೇ. ಸೊ ಅದಕ್ಕೂ ಮುಂಚೆ ಮಾಡಿರೋದು. ಸೊ ಅದಕ್ಕೆ ಇದಕ್ಕೆ ಲಿಂಕ್ ಇಲ್ಲ. ಸರ್, ಇವತ್ತು ಸಿನಿಮಾ ರಿಲೀಸ್ ಆಗಿದೆ, ಎಷ್ಟು ಖುಷಿ ಇದೆ ಸರ್? ತುಂಬಾ ಖುಷಿ ಇದೆ. ಯಾಕಂದರೆ ಸಿನಿಮಾ ರಿಲೀಸ್ ಆಗಿದ್ದು ಒಂದು ಖುಷಿ, ಅದಕ್ಕೆ ಪಾಸಿಟಿವ್ ರಿವ್ಯೂ ಬಂದಿರೋದು ಇನ್ನೂ ಒಂದು ಖುಷಿ, ಡಬಲ್ ಖುಷಿ ಇದೆ ಸರ್. ಸೊ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹೇಗೆ ಅನಿಸ್ತು ಸರ್? ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಏನಂದ್ರು ಸರ್ ನೋಡಿ ಸಿನಿಮಾ? ಫ್ಯಾಮಿಲಿ ಫ್ರೆಂಡ್ಸು ಆಡಿಯನ್ಸು ಎಲ್ಲರೂ ಸಿನಿಮಾ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ನ ಎಲ್ಲರೂ ಹೈಲೈಟ್ ಅಂತ ಹೇಳ್ತಿದ್ದಾರೆ. ಈ ಶಿವರಾತ್ರಿಗಳು ಸೂಟಬಲ್ ಸಿನಿಮಾ ಬಂದಿದೆ ಅಂತಂದು ಹೇಳ್ತಿದ್ದಾರೆ. ಓವರಾಲ್ ಸಿನಿಮಾ ಚೆನ್ನಾಗಿದೆ. ಅದರಲ್ಲಿ ಸಿನಿಮಾನೇ ಒಂದು ಲೆವೆಲ್ ಆದರೆ ಕ್ಲೈಮ್ಯಾಕ್ಸ್ ಇನ್ನೊಂದು ಲೆವೆಲಲ್ಲಿದೆ. ನೀವು ಸಿನಿಮಾನ ಥಿಯೇಟ್ರಲ್ಲೇ ನೋಡಿದ್ರೆ ಒಂದು ವೈಬ್ಸ್ನ ಫೀಲ್ ಮಾಡ್ಬೋದು. ಈ ಶಿವರಾತ್ರಿಲಿ ಪಕ್ಕಾ ನೀವು ನಟನಾಗಿ ಜಯರಾಜ್ ಭಾಳ ಕಷ್ಟಪಟ್ಟಿದ್ದಾರೆ. ಅವ್ರ ಕನಸು ಏನು ಇಷ್ಟು ಸಹ ಕಷ್ಟಪಟ್ಟರು ಇವತ್ತು ಪ್ರೇಕ್ಷಕರ ಮುಂದೆ ನಿಮ್ಮ ಮುಂದೆ ಬಂದು ನಿಂತಿದೆ ಸಿನಿಮಾ. ಯಾರು ಏನೇ ಸಿನಿಮಾ ಮಾಡ್ಬೋದು, ಮನೆಗೆ ಗೆಲ್ಸೋಕೆ ಪ್ರೇಕ್ಷಕರನ್ನೇ. ಪ್ರೇಕ್ಷಕರು ಕೈ ಹಿಡಿದ್ರೆ ಯಾವ ಸಿನಿಮಾ ಬೇಕಾದ್ರೆ ಗೆಲ್ಲುತ್ತೆ. ಎಷ್ಟೊಂದು ಸಿನಿಮಾ ಗೆಲ್ಸಿದ, ಇದು ಕೂಡ ಒಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾ, ನಮ್ಮ ನೆಲಮೂಲದ ಕಥೆ. ಹಾಗೆ ದೈವ ಅಂದ ತಕ್ಷಣ ನಾವೆಲ್ಲ ಕಾಂತಾರದ ಬಗ್ಗೆ ಯೋಚನೆ ಮಾಡ್ತೀವಿ. ಇದು ಕೂಡ ದೈವಾರಾಧನೆ ಅಲ್ಲ, ಆದರೆ ನಮ್ಮ ನೆಲ ಮೂಲಕ